ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಏನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕುಕ್ಕಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಏನು ಕುಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಕ್ವಿಕ್ ಅಂತ ರೆಡಿ ಆಗೋವಂಥದ್ದು, ಒಂದು 2 ಮಿನಿಟ್ಸಲ್ಲಿ ರೆಡಿ ಆಗೋವಂಥ ಮೊಸರು ಸಾಂಬಾರನ್ನ ನಾನು ಮಾಡ್ತಾಯಿದ್ದೀನಿ. ಸೊ ಈಗ ಆಲ್ಮೋಸ್ಟ್ ಟೈಮು 7:30 7:45 ಆಗಿದೆ. ಸೊ ನೈಟ್ ಡಿನ್ನರ್ಗೆ ನಾನು ಮೊಸರು ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ಅದು ನೆಂಚ್ಕೊಳ್ಳೋದಕ್ಕೆ ಈರುಳ್ಳಿ ಪಕೋಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ರೈಸ್ ಮಾಡಿ. ಸೊ ಹೇಗೆ ಮಾಡ್ತೀನಿ ಮೊಸರು ಸಾಂಬಾರನ್ನ ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೇನೆ. ಏನಿಲ್ಲ, ಸಿಂಪಲ್ಲು, ಸ್ವಲ್ಪ ಐಟಮ್ಸೇ ಬೇಕಾಗತ್ತೆ ಇದಕ್ಕೆ. ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನಿಮಗೆ ಅದು ಆಪ್ಷನಲ್ಲು, ಹಸಿಮೆಣ್ಸಿನ್ಕಾಯಿನೂ ಆ್ಯಡ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಒಗ್ಗರಣೆಗೆ ಈರುಳ್ಳಿ, ಸ್ವಲ್ಪ ಕಾಯಿ, ಸ್ವಲ್ಪ ಜೀರಿಗೆ. ಮೇಯ್ನು ಜೀರಿಗೆ ಮತ್ತು ಬೆಳ್ಳುಳ್ಳಿ ಮೇನ್ ಇಂಗ್ರೀಡಿಯೆಂಟ್ಸು. ಸ್ವಲ್ಪ 1 ಸ್ಪೂನಷ್ಟು ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ, 10 ಮಿನಿಟ್ಸು. ಹಾಗೆ 1 ಕಪ್ಪಷ್ಟು ಕರ್ಡ್ ತೊಗೊಂಡಿದ್ದೀನಿ. ಫಸ್ಟು ನಾನು ಮಸಾಲೆಗೆ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ನಾನು ಏನು ನೆನೆಸಿಟ್ಟಿದ್ದೀನಿ ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಫಸ್ಟ್ ಅದನ್ನು ನಾನು ಆ್ಯಡ್ ಮಾಡ್ತೀನಿ ಗ್ರೈಂಡ್ ಮಾಡೋದಕ್ಕೆ. ಆಮೇಲೆ ಏನು ತೋರಿಸಿದ್ದೀನಿ ಮಸಾಲೆ, ಒಣಗಿದ ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕಾಯಿ, ಇಷ್ಟನ್ನು ಆ್ಯಡ್ ಮಾಡಿ ಏನು ಸ್ಮೂತಾಗೇನು ಗ್ರೈಂಡ್ ಮಾಡ್ಕೊಳ್ಳೋದೇನು ಬೇಡ. ಸ್ವಲ್ಪ ತರಿಯಾಗಿದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಏನು ಅದು ಜಸ್ಟ್ ಒಗ್ಗರಣೆಗೆ ಮಾತ್ರ, ಅದೇನು ಗ್ರೈಂಡ್ ಮಾಡ್ಕೊಳ್ಳೋಂಗಿಲ್ಲ. ಇದ್ರ ಜೊತೆಗೆ ನಾನು ಸ್ವಲ್ಪನ ಅರಿಶಿನ ಆ್ಯಡ್ ಮಾಡ್ತೀನಿ. ಅರಿಶಿನ ಆ್ಯಡ್ ಮಾಡಾದಮೇಲೆ ಗ್ರೈಂಡ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಹೇಗೆ ಬರುತ್ತೆ ಅಂತ. ಸೊ ಈ ಥರ ಪೇಸ್ಟು ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಇಟ್ಸ್ ಫೈನ್. ಈಗ ಏನಿದೆ ಈ ಮಸಾಲೆಗೆ ಒಗ್ಗರಣೆ ಹಾಕೋಣ. ಫಸ್ಟು ನಾನು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕಿ, ಕರಿಬೇವು ಹಾಕಿ, ಹೇಗೆ ಒಗ್ಗರಣೆ ಮಾಡ್ತೀವಿ ಅದೇ ರೀತಿಯೇ ಹಾಕಿ ಏನಿದೆ ಮಸಾಲೆನ ಆ್ಯಡ್ ಮಾಡಿ ಕಮ್ಮಿ ಉರಿಲಿ ಇಟ್ಕೊಂಡ್ರೆ ಇಟ್ಸ್ ಫೈನ್. ಬಿಕಾಸ್ ಅದು ನಾವು ನೆನೆಸಿರೋ ಅಕ್ಕಿ ಹಾಕಿರ್ತೀವಲ್ಲ, ಸೊ ಬೇಗ ಅದು ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಒಗ್ಗರಣೆಗೆ ಒಣಗಿದ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಏನು ಈರುಳ್ಳಿ ತೊಗೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಮಸಾಲೆ ಹಾಕಿದ ತಕ್ಷಣ ಸ್ವಲ್ಪ ಕಮ್ಮಿ ಉರಿಲೇ ಮಾಡಿದ್ರೆ ಇಟ್ಸ್ ಫೈನ್. ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಅದು ಏನಕ್ಕಂದರೆ ಅಕ್ಕಿ ಹಾಕಿರ್ತೀವಲ್ಲ ಅದು ಬೇಗ ಬಿಸಿ ಹಾಕಿದ ತಕ್ಷಣ ಅದು ಬೇಗ ಗಟ್ಟಿ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಡೀಪ್ ಫ್ರೈ ಮಾಡಿದ್ರೆ ಸಾಕು. ಆಮೇಲೆ ಎಲ್ಲ ಆದಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಆವಾಗಲೇ ಮೊಸರು ಹಾಕಿದ್ರೆ ಒಡೆದೋಗ್ಬಿಡುತ್ತೆ ಮೊಸರು. ಏನು ಮಸಾಲೆ ಹಾಕಿರ್ತೀವಲ್ವ ಅದು ಫುಲ್ಲು ಎಣ್ಣೆ ಬಿಟ್ಕೊಳ್ಳುತ್ತೆ. ಒಂದು 2-3 ಮಿನಿಟ್ಸು ಬೇಯೋದಕ್ಕೆ ಬಿಟ್ಟಾಗ ಅದು ನಾವೇನು ಎಣ್ಣೆ ಹಾಕಿದ್ದೀವಿ ಒಗ್ಗರಣೆಗೆ ಅದು ಫುಲ್ಲು ಮೇಲೆ ಬರುತ್ತೆ. ಅಲ್ಲಿವರೆಗೂ ನಾವು ಒಂದು ಸ್ವಲ್ಪ ಕುದಿಸಿದ್ರೆ ಸಾಕು. ಆವಾಗ ಸ್ವಲ್ಪ ಬೆಂದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆವಾಗ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಆರೋದಕ್ಕೆ ಬಿಡಬೇಕು. ಆರಾದಮೇಲೆ ನಾವು ಮೊಸರನ್ನ ಆ್ಯಡ್ ಮಾಡಬೇಕು. ಫಸ್ಟೇ ಮೊಸರನ್ನ ಆ್ಯಡ್ ಮಾಡಿದ್ರೆ ಮೊಸರು ಏನಿದೆ ಒಡೆದೋಗ್ಬಿಡುತ್ತೆ ಬಿಸಿಲಿ. ಸೊ ಹಾಗಾಗಿ ಬಿಸಿ ಇದ್ದಾಗ ಮೊಸರನ್ನ ಆ್ಯಡ್ ಮಾಡಬಾರ್ದು. ಸೊ ಎಣ್ಣೆ ಎಲ್ಲ ಬಿಟ್ಕೋತಾ ಇರಬೇಕಾದ್ರೆ ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ಪಕ್ಕಕ್ಕೆ ಇಟ್ಟು ಒಂದು 10 ಮಿನಿಟ್ಸ್ ಆರೋದಕ್ಕೆ ಬಿಟ್ಟಾದಮೇಲೆ ಮೊಸರನ್ನ ಆ್ಯಡ್ ಮಾಡಬೇಕು. ಸೊ ಫೈನಲಿ ಮೊಸರು ಸಾಂಬಾರು ರೆಡಿ ಆಗೋಗುತ್ತೆ ಅಷ್ಟೇ. ಸಿಂಪಲ್ 1-2 ಮಿನಿಟ್ಸಲ್ಲಿ ಮಾಡ್ಕೋಬೋದು ಈ ಸಾಂಬಾರನ್ನ.
ಸೊ ಹಾಕಿದ ತಕ್ಷಣ ನೋಡಿ ಗಟ್ಟಿ ಆಗ್ತಾಯಿದೆ ಬೇಗ. ಸೊ ಹಾಗಾಗಿ ಒಂದು ಕಮ್ಮಿ ಉರಿಲೇ ಬೇಯಿಸ್ಕೊಂಡ್ರೆ, ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಮಸಾಲೆ ಏನು ಮಸಾಲೆ ಸ್ಮೆಲ್ಲೆಲ್ಲ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ರುಚಿಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಸೊ ಪಕ್ಕಕ್ಕಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟು ಮೊಸರನ್ನ ಆ್ಯಡ್ ಮಾಡಿದ್ರೆ ಮೊಸರು ಸಾಂಬಾರು ಇಸ್ ರೆಡಿ. ಹಾಗೆ ಇದ್ರ ಜೊತೆಗೆ ನಾನು ಪಕೋಡ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಪಕೋಡ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಮಾಡ್ಕೊತೀನಿ ನೆಕ್ಸ್ಟು. ಸೊ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು, ಏನು ಪಕೋಡ ಸಿಂಪಲ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡೋದೇನು ಅಂತ ನಾನು ತೋರಿಸ್ತೀನಿ ನೋಡಿ. ಸೊ ಈಗ ಇದು ಮೊಸರು ಸಾಂಬಾರು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ, ಸೊ ನಾನು ಎತ್ತಿಡ್ತಾಯಿದ್ದೀನಿ. ನಾನಿದೊಂದು 10-15 ಮಿನಿಟ್ಸ್ವರೆಗೂ ಬಿಡ್ತೀನಿ. ಆಮೇಲೆ ಏನು ಪಕೋಡಾಗೆ ರೆಡಿ ಮಾಡ್ಕೊತಿದ್ದೀನಲ್ಲ, ಪಕೋಡ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ತೀನಿ. ಅಷ್ಟರಲ್ಲಿ ಇದು ಆರಿರುತ್ತೆ, ಸ್ವಲ್ಪ ತಣ್ಣಗಾಗಿರುತ್ತೆ. ಸೊ ಹಾಗಾಗಿ ಸೊ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ ನೋಡಿ, ಈ ಥರ ಬಂದಿದೆ. ಸೊ ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ನಾನೀಗ ಪಕೋಡ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಪಕೋಡ ಮಾಡ್ತಾ ಇರೋದು. ಸೊ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈರುಳ್ಳಿ ಪಕೋಡಾಗೆ. ನಾನು ಆಲ್ಮೋಸ್ಟ್ ಬೋಂಡ ಅದೆಲ್ಲ ಮಾಡೋದಕ್ಕಿಂತ ಬೆಸ್ಟ್ ಈರುಳ್ಳಿ ಪಕೋಡ ಮಾಡ್ಕೊಂಡ್ಬಿಡ್ತೀನಿ. ಸಿಂಪಲ್ಲಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ಇರುತ್ತೆ. ಸೊ ನಾನು ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನೂ ಆ್ಯಡ್ ಮಾಡ್ತೀನಿ. ಸೊ ಟೇಸ್ಟ್ ವೈಸ್ ಡಿಫ್ರೆಂಟ್ ಬರುತ್ತೆ, ಸೊ ಸ್ಪೈಸಿಯಾಗಿರುತ್ತೆ ಅಂತ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನೂ ಆ್ಯಡ್ ಮಾಡ್ತೀನಿ. ಹಾಗೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಆಗಲಿ ಒಣಗಿದ ಮೆಣಸಿನ್ಕಾಯಿ ಆಗಲಿ ನಾನು ಹಾಕೋದಿಲ್ಲ. ಸೊ ತಿನ್ನಬೇಕಾದ್ರೆ ಬಾಯಿಗೆ ಸಿಗಬಾರ್ದು ಅಂತ ನಾನು ಖಾರದ ಪುಡಿನ ಆ್ಯಡ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಕೊತ್ತಂಬರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆಂಟಿನ ನಾನು ನೋಡಿಕೊಂಡು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ತೀನಿ. ಸೊ ಫಸ್ಟು ನಾನು ಹಾಗೆ ಸ್ವಲ್ಪ ಸೋಡಾನೂ ಹಾಕ್ತೀನಿ ನಾನು. ಸೊ ಇದನ್ನು ನಾನು ಕಲಸಿಟ್ಟು ಒಂದು 1/2 ಅವರ್ ಇಲ್ಲಾಂದರೆ 15 ಮಿನಿಟ್ಸ್ ಬಿಟ್ಟಿರ್ತೀನಿ. ಸೊ ಆವಾಗ ಫುಲ್ಲು ಮಿಕ್ಸಪ್ ಆಗುತ್ತೆ ಅಂತ. ಸೊ ಅದು ಅಷ್ಟೇ, ಫುಲ್ಲು ಈರುಳ್ಳಿಗೆಲ್ಲ ಮಿಕ್ಸಪ್ ಆಗುತ್ತೆ ಅಂತ. ಕಡಲೆ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಕಲಸೋದು. ಸೊ ಅದು ಕಡಲೆ ಹಿಟ್ಟು ಕ್ಲೀನಾಗಿ ಈರುಳ್ಳಿಗೆಲ್ಲ ಹಿಡಿಬೇಕು ಅಂತ. ಸೊ ಹಾಗಾಗಿ ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ನಾನು ಕಡಲೆ ಹಿಟ್ಟನ್ನ ಕಲಿಸ್ತೀನಿ. ಸೊ ಕಡಲೆ ಹಿಟ್ಟನ್ನೆಲ್ಲ ಕಲಸಾದ್ಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಅದು ಅಂದರೆ ಕ್ರಿಸ್ಪಿಯಾಗಿ ಸೋಡಾ ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಖಾರದ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಸ್ಪೈಸಿನೂ ಇರುತ್ತೆ. ಸೊ ನಾನು ಮೆಣಸಿನ್ಕಾಯಿನ ಆ್ಯಡ್ ಮಾಡೋದಿಲ್ಲ. ಬರೀ ಬೋಂಡ ಮಾಡಿದ್ರೆ ಮಾತ್ರ ನಾನು ಮೆಣಸಿನ್ಕಾಯಿನ ಆ್ಯಡ್ ಮಾಡೋದು. ಸೊ ಪಕೋಡ ಮಾಡಿದ್ರೆ ನಾನು ಮೆಣಸಿನ್ಕಾಯಿನ ಯಾವತ್ತೂ ನಾನು ಆ್ಯಡ್ ಮಾಡಿಲ್ಲ. ಸೊ ಸ್ಪೈಸಿ ಆಗಿರುತ್ತೆ ಅಂತ ನಾನು ಈ ಥರ ಮಾಡ್ಕೊತೀನಿ ಪಕೋಡ. ಏನಿಲ್ಲ, ಒಂದು 5 ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ಪಕೋಡ. ಸೊ ಹಾಗಾಗಿ ನಾನು ಈ ಥರ ಪ್ರಿಪೇರ್ ಮಾಡ್ಕೊತೀನಿ.
ಇದನ್ನು ನಾನು ಒಂದು 15 ಮಿನಿಟ್ಸ್ ಇಲ್ಲ ಹಾಫ್ ಆನ್ ಅವರು ಫುಲ್ ನೆನೆಯೋದಕ್ಕೆ ಬಿಡ್ತೀನಿ. ಆಮೇಲೆ ನಾನು ಎಣ್ಣೆಗೆ ಹಾಕ್ತೀನಿ. ಸೊ ಅಷ್ಟರಲ್ಲಿ ನಾನು ಪ್ರೀವಿಯಸ್ ತೋರಿಸಿರೋದು ಅಷ್ಟರಲ್ಲಿ ಅದು ತಣ್ಣಗಾಗಿರುತ್ತೆ. ಮೊಸರು ಒಗ್ಗರಣೆಗೆ ಸಾಂಬಾರ್ಗೆ ಒಗ್ಗರಣೆ ಮಾಡಿದ್ವಲ್ಲ ಅದು. ಸೊ ಆವಾಗ ನಾನು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಸೊ ನಮ್ಗೆ ಎಷ್ಟು ಸಾಂಬಾರಿಗೆ ಬೇಕೋ ಅಷ್ಟನ್ನ ನೀರನ್ನ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಕಲಸಿದ್ರೆ ಸೊ ಮೊಸರು ಸಾಂಬಾರು ಈಸ್ ರೆಡಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀರು ಹಾಕ್ಕೊಂಡು ಮತ್ತೆ ನಾವು ಇದನ್ನು ಬೇಯಿಸಬಾರ್ದು. ಬೇಯಿಸಿದ್ರೆ ಮೊಸರೇನಿದೆ ಒಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ಮೊಸರನ್ನ ಮತ್ತೆ ಬೇಯಿಸೋಕ್ಕೆ ಹೋಗಬೇಡಿ. ಸೊ ಹಂಗೆ ತಣ್ಣಗಾಗಿರೋದ್ರಲ್ಲೇ ಮೊಸರನ್ನ ಎಷ್ಟು ಬೇಕೋ ಅಷ್ಟು ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಆ್ಯಡ್ ಮಾಡಿ ಕ್ಲೀನಾಗಿ ಕಲಿಸ್ಬಿಟ್ರೆ ಮೊಸರು ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ಸೊ ಫೈನಲಿ ಮೊಸರು ಸಾಂಬಾರು ರೆಡಿಯಾಗಿದೆ. ಇದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಪಕೋಡ ಮಾಡೋದಕ್ಕೆ ಆಲ್ರೆಡಿ ನೆನೆಸಿಟ್ಟಿದ್ದೀನಲ್ಲ, ಈಗ ಎಣ್ಣೆಗೆ ಹಾಕೋದಕ್ಕೆ ಎಣ್ಣೆ ಕಾಯೋದಕ್ಕೂ ಇಟ್ಟಿದ್ದೀನಿ. ಸೊ ಇದನ್ನು ಎಣ್ಣೆಯಲ್ಲಿ ಕರೆದ್ಬಿಟ್ರೆ ಸೊ ಪಕೋಡ ಆಲ್ಸೋ ರೆಡಿ ಟು ಈಟ್.
ಫೈನಲಿ ಡಿನ್ನರ್ಗೆ ರೈಸು ಮೊಸರು ಸಾಂಬಾರು ಹಾಗೆ ನೆಂಚ್ಕೊಳ್ಳೋದಕ್ಕೆ ಪಕೋಡಾನು ರೆಡಿಯಾಗಿದೆ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್ ಬಾಯ್.